ಅದು ಹಿಂದೂ ಮುಸ್ಲಿಮರ ಧಾರ್ಮಿಕ ಕ್ಷೇತ್ರ. ಒಂದೇ ಜಾಗದಲ್ಲಿ ಎರಡೂ ಧರ್ಮದವರು ಕೂಡ ಪೂಜಿಸೋ ಪವಿತ್ರ ಸ್ಥಳ. ಆದರೆ ಒಂದಲ್ಲ ಒಂದು ವಿವಾದದಿಂದ ಆ ಜಾಗ ಪ್ರತಿ ಬಾರಿ ಸದ್ದು ಮಾಡ್ತಲೇ ಇರುತ್ತೆ. ಈಗ ಮತ್ತೊಂದು ವಿವಾದದಿಂದ ಸುದ್ದಿ ಆಗ್ಬಿಟ್ಟಿದೆ. ಯಾಕೆ ಏನಾಯ್ತು ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ಸುತ್ತಲೂ ಚಂದ್ರದ್ರೋಣ ಪರ್ವತ, ನಟ್ಟ ನಡುವೆ ಅರಳಿ ನಿಂತಿರುವ ಪವಿತ್ರ ಸ್ಥಳ, ಭಾವೈಕ್ಯತೆಯನ್ನ ಪಸರಿಸುತ್ತಿರೋ ಧಾರ್ಮಿಕ ಕ್ಷೇತ್ರ. ಹಿಂದೂಗಳ ಪಾಲಿಗೆ ಇದು ಇನಾಮ್ ದತ್ತಾತ್ರೇಯ ಪೀಠ, ಮುಸ್ಲಿಮರ ಪಾಲಿಗೆ ಇದು ಬಾಬಾ ಬುಡನ್ಗಿರಿ ದರ್ಗಾ. ಸದ್ಯಕ್ಕೆ ಇದು ಇನಾಮ್ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರೋ ಈ ಪವಿತ್ರ ಸ್ಥಳ ಕರುನಾಡ ಅಯೋಧ್ಯೆ ಅಂತಾನೆ ಫೇಮಸ್. ದಕ್ಷಿಣ ಭಾರತದ ವಿವಾದಿತ ಸ್ಥಳ ಐಡಿ ಪೀಠದಲ್ಲಿರೋ ಗುಹೆಯಲ್ಲಿ ಹಿಂದೂಗಳು ದತ್ತಾತ್ರೇಯರ ಪಾದುಕೆಯ ದರ್ಶನ ಪಡಿತಾರೆ. ಅದೇ ರೀತಿ ಮುಸ್ಲಿಮರಿಗೂ ಕೂಡ ಇದು ಪವಿತ್ರ ಸ್ಥಳ. ಹೀಗೆ ಎರಡೂ ಧರ್ಮದ ಭಕ್ತರು ಪೂಜೆ ಸಲ್ಲಿಸುತ್ತಿದ್ದ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಈಗ ವಸ್ತ್ರ ಸಂಹಿತೆ ಜಾರಿಗೊಳಿಸಿ ಅನ್ನೋ ಆಗ್ರಹ ಕೇಳಿಬಂದಿದೆ. ದತ್ತಪೀಠದಲ್ಲಿ ವಸ್ತ್ರ ಸಂಹಿತೆ ಜಾರಿಗೆ ಆಗ್ರಹ. ಅಂದ್ಹಾಗೆ ಇದು ಧಾರ್ಮಿಕ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಟೂರಿಸಂ ಸ್ಪಾಟ್ ಆಗಿ ಬದಲಾಗಿದೆ. ಪ್ರತಿನಿತ್ಯ ಸಾವಿರಾರು ಜನರು ಭೇಟಿ ನೀಡುತ್ತಿದ್ದಾರೆ. ಇಂತಹ ಪವಿತ್ರ ಸ್ಥಳದಲ್ಲಿ ಪಂಚೆ, ಜುಬ್ಬಾ, ಸೀರೆಯಂಥ ವಸ್ತ್ರಗಳನ್ನ ಧರಿಸಿ ಬರಬೇಕು. ಅಂಥವರಿಗೆ ಮಾತ್ರ ಒಳಗೆ ಪ್ರವೇಶಿಸೋಕೆ ಅವಕಾಶ ನೀಡಬೇಕು ಅಂತ ಮುಸ್ಲಿಂ ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿವೆ. ಜಿಲ್ಲೆಗೆ ಬರುವಾಗ ಕೆಲವು ಟೂರಿಸ್ಟು ವೆಸ್ಟರ್ನ್ ಕಲ್ಚರಲ್ಲಿ ಬರ್ತಾರೆ. ಅಂದರೆ ಶಾರ್ಟ್ಸ್ ಹಾಕಂದು ಮತ್ತು ವೆಸ್ಟರ್ನ್ ಡ್ರೆಸ್ ಅಂದರೆ ಗೊತ್ತಲ್ಲ. ಆದರೆ ಆ ಪವಿತ್ರ ಸ್ಥಳ ಒಳಗಡೆ ಹೋಗಬೇಕಂದ್ರೆ ಆ ಇನ್ಸ್ಟಿಟ್ಯೂಟಲ್ಲಿ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ, ಆ ದರ್ಗಾ ಒಳಗಡೆ ಹೋಗಬೇಕಂದ್ರೆ ಡ್ರೆಸ್ ಕೋಡನ್ನು ನಮ್ಮ ಭಾರತ ದೇಶದ ಸಾಂಪ್ರದಾಯಿಕ ಏನು ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡನ್ನು ಹಾಕೊಂಡು ಹೋಗಬೇಕು. ಆ ಥರ ಒಂದು ಡಿಮ್ಯಾಂಡ್ ಇಟ್ಟಿದ್ವಿ. ಆ ಥರ ಒಂದು ತಾವು ಒಂದು ಕಾನೂನು ಜಾರಿ ಮಾಡಬೇಕು ಅಥವಾ ಅಲ್ಲೊಂದು ಸಿಸ್ಟಮ್ ಮಾಡಬೇಕು ಅಂತ ನಾವೊಂದು ಒತ್ತಾಯ ಮಾಡಿದ್ದೀವಿ. ಇದಿಷ್ಟೇ ಅಲ್ಲ, ಈ ಧಾರ್ಮಿಕ ಕ್ಷೇತ್ರದ ಸುತ್ತಲೂ ಐಡಿ ಪೀಠ ಅಂತ ನಾಮಫಲಕವನ್ನ ಅಳವಡಿಸಲಾಗಿದೆ. ಬದಲಾಗಿ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಅಂತಾನೆ ಎಲ್ಲಾ ಕಡೆ ಬೋರ್ಡ್ಗಳನ್ನ ಅಳವಡಿಸಿ ಅಂತಾನೂ ಮನವಿ ಮಾಡಿದ್ದಾರೆ. ಇಲ್ಲಿ ಏನು ಅಲ್ಲಿ ಗೆಜೆಟೆಡ್ ಹೆಸರು ಇತ್ತು ನಮ್ಮ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಅಂತ, ಆ ಅಫಿಷಿಯಲ್ ಹೆಸರನ್ನೇ ಎಲ್ಲ ಪ್ರವಾಸೋದ್ಯಮ ಇಲಾಖೆಯ ಡೆಸಿಗ್ನೇಷನ್ ಬೋರ್ಡ್ಸಲ್ಲಿ ಹಾಕಬೇಕು ಅಂತ ನಮ್ಮ ಒಂದು ಬೇಡಿಕೆ. ಯಾಕಂದರೆ ಎಲ್ಲ ಕಡೆಯಿಂದ ಭಕ್ತರು ಬರ್ತಾರೆ. ಆ ಭಕ್ತರು ಬರುವಾಗ ಈ ದರ್ಗಾದ ಹೆಸರು ಕಾಣ್ತಾ ಇಲ್ಲ. ಎಲ್ಲ ಕಡೆ ಏನಾಗಿದೆ, ಇನಾಮ್ ದತ್ತಾತ್ರೇಯ ಪೀಠ ಅಂದರೆ ಅದು ಗ್ರಾಮದ ಹೆಸರು, ಆ ಗ್ರಾಮದ ದತ್ತಪೀಠ ಅಂತ ಹಾಕಿದ್ದಾರೆ. ಮುಸ್ಲಿಂ ಸಂಘಟನೆಗಳ ಈ ಮನವಿಗೆ ಜಿಲ್ಲಾಡಳಿತ ಅಸ್ತು ಅನ್ನುತ್ತಾ ಇಲ್ವಾ ಅನ್ನೋದೇ ಸದ್ಯದ ಪ್ರಶ್ನೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೇರಳದ ವಯನಾಡಿನಲ್ಲಿ ಭೂಕುಸಿತ ಆದ ಪರಿಣಾಮ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅನ್ನೋದು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಇಂತಹ ಸಂದರ್ಭದಲ್ಲಿ ಹಗಲಿರುಳು ಶ್ರಮಿಸಿದ್ದು ಭಾರತೀಯ ಸೈನಿಕರು ಮತ್ತು ಸ್ವಯಂ ಸೇವಕರು, ಸ್ಥಳೀಯರು. ನೂರಾರು ಜನ ಬದುಕನ್ನ ಕಳೆದುಕೊಂಡರು. ಭೂ ಕುಸಿತದಿಂದಾಗಿ ಸಾಕಷ್ಟು ತೊಂದರೆಗಳಾದವು. ಈಗ ಶ್ರಮಿಸಿದಂಥ ಆ ಭಾರತೀಯ ಸೈನಿಕರಿಗೆ ಅದ್ದೂರಿಯಾಗಿ ಬೀಳ್ಕೊಡಲಾಯಿತು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ದೇವರ ನಾಡಲ್ಲಿ ದೇವದೂತರ ಚಮತ್ಕಾರ. ಕಾರ್ಯಾಚರಣೆ ನಡೆಸಿದವರಿಗೆ ಬೀಳ್ಕೊಡುಗೆ. ದಿಢೀರ್ ಜಲಪ್ರಳಯದಿಂದ ವಯನಾಡಿನ ಸುತ್ತಮುತ್ತಲ 3-4 ಹಳ್ಳಿಗಳು ಸ್ಮಶಾನದಂತಾಗಿದೆ. ನೂರಾರು ಸಾವು ನೋವು ಸಂಭವಿಸಿದ್ದು ಹಲವರು ಮನೆಗಳನ್ನ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ. ಇನ್ನು ಹಲವರು ತಮ್ಮವರನ್ನ ಕಳೆದುಕೊಂಡು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳು, ವೃದ್ಧರು, ಕುಟುಂಬಸ್ಥರು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಹೀಗೆ ಸಂಕಷ್ಟದಲ್ಲಿ ಸಿಲುಕಿದವರಿಗೆ ಸಹಾಯ ಮಾಡಲೆಂದೇ ಭಾರತೀಯ ಸೇನೆ ಟೊಂಕ ಕಟ್ಟಿ ಅಖಾಡಕ್ಕಿಳಿದಿತ್ತು. ಸತತ 1 ವಾರಗಳ ಕಾಲ ವಯನಾಡಿನ ಮೆಪ್ಪಾಡಿ, ಚೂರಲ್ಮಲೈ ಸೇರಿದಂತೆ ಹಲವೆಡೆ ಕಾರ್ಯಾಚರಣೆ ನಡೆಸಿದ್ರು. ಸಂಕಷ್ಟದಲ್ಲಿ ಸಿಲುಕಿದವರಿಗಾಗಿ ಮನಮಿಡಿದು ಸಹಾಯ ಮಾಡಿದ್ದಾರೆ. ಬೆಟ್ಟ ಕಾಡಲ್ಲೂ ಸಿಲುಕಿದವರನ್ನ ರಕ್ಷಣೆ ಮಾಡಿದ್ದಾರೆ.
ಭೂ ಕುಸಿತದಲ್ಲಿ ಸಿಲುಕಿದ್ದವರನ್ನ ಕಾರ್ಯಾಚರಣೆ ಮೂಲಕ ಹೊರತೆಗೆದು ಕುಟುಂಬಸ್ಥರಿಗೆ ಒಪ್ಪಿಸಿದ್ದಾರೆ. ಹೀಗೆ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಸಂಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಹಸ್ತ ಚಾಚಿದ್ದ ಭಾರತೀಯ ಸೇನೆ ವಾಪಸ್ಸಾಗಿದೆ. ಹೀಗೆ ಕಾರ್ಯಾಚರಣೆ ನಡೆಸಿ ಮೊಟಕುಗೊಳಿಸಿ ಹೊರಟವರಿಗೆ ವಯನಾಡಿನ ಜನ ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಿದ್ದಾರೆ. ಭಾರತೀಯ ಸೇನೆಗೆ ಭಾವನಾತ್ಮಕ ಬೀಳ್ಕೊಡುಗೆ. ಭೂಕುಸಿತ ಸಂಭವಿಸಿದ ದಿನದಿಂದ ಇಂದಿನವರೆಗೆ 10 ದಿನಗಳ ಕಾಲ ಯೋಧರು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ರು. ಇಂದು ವಯನಾಡಿನಿಂದ ಹೊರಟಿದ್ದ ಯೋಧರಿಗೆ ಜನರಿಂದ ಭಾವನಾತ್ಮಕ ಬೀಳ್ಕೊಡುಗೆ ಸಿಕ್ಕಿತ್ತು. ಸಾಲಾಗಿ ಹೊರಟ ಯೋಧರ ಬದಿಗಳಲ್ಲಿ ನಿಂತು ಚಪ್ಪಾಳೆ ಮೂಲಕ ಧನ್ಯವಾದ ತಿಳಿಸಿದ್ರು. ಯೋಧರ ಮೊಗದಲ್ಲೂ ಧನ್ಯತಾ ಭಾವವಿತ್ತು. ಕೆಲವರಂತೂ ಕಣ್ಣೀರಾಕಿ ಕೈ ಮುಗಿದು ಯೋಧರಿಗೆ ವಿದಾಯ ಹೇಳಿದ್ರು. ಭೂಕುಸಿತ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಶೋಧ ಕಾರ್ಯಾಚರಣೆ ಭಾಗವಾಗಿದ್ದ ಭಾರತೀಯ ಸೇನೆ ಸಿಬ್ಬಂದಿಗೆ ಬೀಳ್ಕೊಡುಗೆ ನೀಡಲಾಗಿದೆ. ಭೂಕುಸಿತ ರಕ್ಷಣಾ ಕಾರ್ಯಾಚರಣೆಯ ಸಮಯದಲ್ಲಿ ಜೀವವನ್ನು ಪಣಕ್ಕಿಟ್ಟ ನಮ್ಮನ್ನ ರಕ್ಷಿಸಿದ ವೀರರಿಗೆ ನಾವು ತುಂಬಾ ಕೃತಜ್ಞರಾಗಿರುತ್ತೇವೆ. ನಿಮ್ಮ ಧೈರ್ಯ ಮತ್ತು ತ್ಯಾಗವನ್ನ ಮರೆಯಲಾಗುವುದಿಲ್ಲ ಅಂತ ವಯನಾಡಿನ ಜನ ಭಾವನಾತ್ಮಕವಾಗಿ ಬೀಳ್ಕೊಟ್ರು. ರಿಯಲ್ ಲೈಫ್ನ ರಿಯಲ್ ಹೀರೋಗಳಿಗೆ ನಮ್ಮದೊಂದು ಸಲಾಂ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದ್ ಕಡೆ ದೇವರನಾಡು ಕೇರಳದ ಪರಿಸ್ಥಿತಿ ಇದಾದ್ರೆ ಇನ್ನು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋಣ. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸ್ತ್ರ ಪ್ರತ್ಯಾಸ್ತ್ರಗಳು ಎಲ್ಲವೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಒಂದ್ ಕಡೆ ಪಾದಯಾತ್ರೆ, ನಿನ್ನೆ ಕಾಂಗ್ರೆಸ್ನ ಅತಿ ದೊಡ್ಡ ಸಮಾವೇಶ ಮೈಸೂರಿನಲ್ಲಾಯಿತು. ಇವತ್ತು ಮತ್ತೊಂದು ರೀತಿಯ ಸಮಾವೇಶ ದೋಸ್ತಿ ನಾಯಕರಿಂದ. ದೋಸ್ತಿ ಮೂಡ ಅಸ್ತ್ರಕ್ಕೆ ಕಾಂಗ್ರೆಸ್ನಿಂದ ಒಂದು ಬ್ರಹ್ಮಾಸ್ತ್ರ ಕೂಡ ಸಿದ್ಧವಾಗಿದೆ. ದೋಸ್ತಿ ಪಾದಯಾತ್ರೆಗೆ ದಿಕ್ಕು ಬದಲಾಯಿಸ್ತಾ ಇದೆಯಾ ಕೈ ರಣತಂತ್ರ? ನಾನಾ ನೀನಾ ಎಂಬ ಜಿದ್ದಿಗೆ ಬಿದ್ದಿದೆಯಂತೆ ಕಾಂಗ್ರೆಸ್. ಮಾಜಿ ಸಿಎಂ ಬಿಎಸ್ವೈಗೆ ಮತ್ತೆ ಪೋಕ್ಸೋ ಕಂಟಕ ಆಗಬಹುದಾ ಅನ್ನುವಂತಹ ಪ್ರಶ್ನೆ. ಕಾರಣ ಈ ಕೇಸನ್ನ ಓಪನ್ ಮಾಡುವಂತಹ ಚಿಂತನೆ ಕಾಂಗ್ರೆಸ್ನದ್ದು. ದೋಸ್ತಿಯ ಮೂಡ ಅಸ್ತ್ರಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಮೇಲೆ ಈ ಹಿಂದೆ ದಾಖಲಾದಂತಹ ಪೋಕ್ಸೋ ಕೇಸ್ ಅದನ್ನ ಓಪನ್ ಮಾಡೋದಕ್ಕೆ ಕಾಂಗ್ರೆಸ್ ಏನಾದರೂ ಪ್ಲಾನ್ ಮಾಡ್ಕೊಳ್ತಾ ಇದೆಯಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಮೋಸ್ಟ್ಲಿ ಶ್ರೀಪಾದ್, ಇದನ್ನೇ ವಿಚಾರವನ್ನ ಮುಂದಿಟ್ಕೊಂಡು ದೋಸ್ತಿ ನಾಯಕರನ್ನ ಕಟ್ಟಿ ಹಾಕುವಂತಹ ಪ್ಲಾನ್ ಅಂತ ಅನ್ಸುತ್ತೆ ಕಾಂಗ್ರೆಸ್ ಪಾಳೆಯದ್ದು. ಒಂದ್ ಕಡೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ನೀನಾ ಅಂತ ದೋಸ್ತಿ ನಾಯಕರು ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ಬಟ್ ಅವ್ರನ್ನ ಕಟ್ ಹಾಕ್ಬೇಕಲ್ಲ, ಅದು ರಾಜಕೀಯವಾಗಿ ಆಗದೆ ಇದ್ರೂ ಕೂಡ ವೈಯಕ್ತಿಕ ವರ್ಚಸ್ಸನ್ನ ಕಟ್ಟಿ ಹಾಕೋ ಮೂಲಕ ಅವ್ರಿಗೊಂದು ಟೌಂಟ್ ಕೊಡಬೇಕು ಅನ್ನುವಂಥ ಪ್ಲಾನ್ ಕಾಂಗ್ರೆಸ್ ನಾಯಕರದನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ನೋಡಿದ್ರೆ ಈ ಬೆಳವಣಿಗೆಗಳನ್ನ ಹೇಗೆ ಅನಿಸ್ತಾ ಇದೆ ನಿಮಗೆ? ಕರ್ನಾಟಕ ರಾಜಕಾರಣ ಯಾವಾಗಲೂ ಕೂಡ ಸಾಮರಸ್ಯ ರಾಜಕಾರಣಕ್ಕೆ ಹೆಸರಾಗಿದೆ. ಆದ್ರೆ ಈಗ ರಿವೆಂಜ್ ಪಾಲಿಟಿಕ್ಸ್ಗೆ ಬಹಳ ಹೆಸರಾಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ನೀ ನನ್ನನ್ನು ಅರೆಸ್ಟ್ ಮಾಡಿದ್ರೆ ನಾನು ನಿನ್ನನ್ನು ಅರೆಸ್ಟ್ ಮಾಡ್ತೀನಿ ಅನ್ನುವಂಥ ಮನಸ್ಥಿತಿ ಈಗ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಮುಯಿಗೆ ಮುಯಿ, ಅರೆಸ್ಟ್ಗೆ ಅರೆಸ್ಟ್ ಅನ್ನುವಂತಹ ಪರಿಸ್ಥಿತಿ. ಯಾಕಂದ್ರೆ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗ್ತಾ ಇದೆ. ದೋಸ್ತಿ ಪಾದಯಾತ್ರೆ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕುವ ಎಲ್ಲಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇತ್ತು. ಆದ್ರೆ ಈಗ ಕಾಂಗ್ರೆಸ್ನ ರಣತಂತ್ರದಿಂದ ದೋಸ್ತಿಗೆ ಮಗ್ಗಲ ಮುಳ್ಳಾಗುವ